ಆರಾಧನಾ ಸಮಯ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮವನ್ನ ನಿನ್ನ ಮಗನೂ ನಮ್ಮ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮೂಲಕವಾಗಿ ಸ್ತೋತ್ರ ಮಾಡುತ್ತೇವೆ. ಪ್ರಾರ್ಥಿಸಲು ನಮಗೆ ಜ್ಞಾನವನ್ನ ಕೊಟ್ಟು ನಮ್ಮನ್ನ ಉತ್ತೇಜಿಸುವಂತಹ ಪರಿಶುದ್ಧಾತ್ಮನ ಮೂಲಕವಾಗಿ ನಿನ್ನ ಬಳಿಗೆ ನಾವು ಬಂದಿದ್ದೇವೆ. ನಿನ್ನ ತ್ರಯೇಕತ್ವವನ್ನ ಈ ದಿನದಲ್ಲಿ ನಮಗೆ ಪ್ರಕಟ ಮಾಡು. ನಿನ್ನಿಂದುಂಟಾದಂತಹ ಸೃಷ್ಟಿಯನ್ನ ಮತ್ತು ನಿನ್ನಿಂದುಂಟಾದಂತಹ ವಿಮೋಚನೆಯನ್ನ ಮತ್ತು ನಿನ್ನಿಂದ ಸಾಗ ಕಳುಹಿಸಲ್ಪಟ್ಟಂತ ಪರಿಶುದ್ಧಾತ್ಮನ ಜೀವಶ್ವಾಸದಿಂದ ನಾವು ನಿನ್ನನ್ನ ತ್ರಯೇಕ ದೇವರಾಗಿ ಅನುಭವ ಮಾಡುವಂತೆ ಈ ದಿನದ ಆರಾಧನೆ ನಮಗೆ ಸಹಾಯವಾಗಲಿ. ಯಾರ್ಯಾರು ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ಳುತ್ತಿರುತ್ತಾರೋ ಅವರೆಲ್ಲರ ಮೇಲೆ ನಿನ್ನ ದೈವಿಕವಾದಂತಹ ದೈವತ್ವದ ದರ್ಶನ ಅವರಿಗೆ ಪ್ರಕಟವಾಗಲಿ. ಆ ಮೂಲಕ ನಿನ್ನ ನಿಜವಾದಂಥ ತ್ರಯೇಕತ್ವದ ಅಸ್ತಿತ್ವ ಅವರೆಲ್ಲರ ಮೇಲೆ ಆಶೀರ್ವಾದವಾಗಿ ಪರಿವರ್ತನೆಯಾಗಲಿ. ಈ ಮೂಲಕ ನಾವು ನಿನ್ನನ್ನ ಮಹಿಮೆ ಪಡಿಸಲು ಈ ಆರಾಧನೆ ನಮಗೆ ಸಹಾಯ ಮಾಡಲಿ. ಘನ ಮಾನ ಮಹಿಮೆ ಸರ್ವದಾ ನಿನಗೆ ಸಲ್ಲಲಿ. ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿದ್ದೇವೆ, ಆಮೇನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನ ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನ ಹಾಡಿಕೊಳ್ಳೋಣ. Krista
ನಮ್ಮ ಕಣ್ಣುಗಳನ್ನು ಮುಚ್ಚಿದವರಾಗಿ ನಾವು ಕಳೆದ ದಿನಮಾನಗಳಲ್ಲಿ ಮಾಡಿರುವಂಥ ಪಾಪಗಳನ್ನು ದೇವರ ಮುಂದೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ನಾವು ಮೌನವಾಗಿದ್ದು ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ಸರ್ವಶಕ್ತನಾದ ದೇವರಿಗೆ ನಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡೋಣ. ಸರ್ವಶಕ್ತನಾದ ಅತಿ ಕನಿಕರವುಳ್ಳ ದೇವರೇ, ನಾವು ತಪ್ಪಿಸಿಕೊಂಡ ಕುರಿಗಳಂತೆ ನಿನ್ನ ಮಾರ್ಗವನ್ನು ಬಿಟ್ಟು ತಿರುಗಾಡಿದ್ದೇವೆ. ಹೆಚ್ಚಾಗಿ ನಮ್ಮ ಇಷ್ಟಾನುಸಾರವೇ ನಡೆದಿದ್ದೇವೆ. ನಿನ್ನ ಪವಿತ್ರ ಆಜ್ಞೆಗಳನ್ನು ಮೀರಿದ್ದೇವೆ. ಮಾಡತಕ್ಕದನ್ನು ಮಾಡದೆ ಮಾಡಬಾರದನ್ನು ಮಾಡಿದ್ದೇವೆ. ನಮ್ಮಲ್ಲಿ ಯಾವ ಸ್ವಸ್ಥತೆಯೂ ಇಲ್ಲ. ನೀನಾದರೂ ಕರ್ತನೇ, ನೀಚ ಪಾಪಿಗಳಾದ ನಮ್ಮನ್ನು ಕರುಣಿಸು. ನಮ್ಮ ತಪ್ಪುಗಳನ್ನು ಅರಿಕೆ ಮಾಡುವವರಿಗೆ ಕೃಪೆ ತೋರಿಸು. ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನೀನು ಮನುಷ್ಯರಿಗೆ ಮಾಡಿರುವ ವಾಗ್ದಾನಗಳ ಮೇರೆಗೆ ಪಶ್ಚಾತ್ತಾಪ ಪಡುವವರನ್ನು ಉದ್ಧರಿಸು. ಬಹು ಕನಿಕರವುಳ್ಳ ದೇವರೇ, ನಿನ್ನ ಪವಿತ್ರ ನಾಮಕ್ಕೆ ಮಹಿಮೆ ಉಂಟಾಗುವಂತೆ ನಾವು ಇನ್ನು ಮೇಲೆ ದೇವಭಕ್ತಿಯೂ ನೀತಿಯೂ ಸ್ವಸ್ಥಚಿತ್ತವೂ ಉಳ್ಳವರಾಗಿ ಜೀವಿಸುವ ಹಾಗೆ ಆತನ ನಿಮಿತ್ತ ಸಹಾಯ ದಯಪಾಲಿಸು. ಆಮೆನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡಂಥ ನಾವು ನಮ್ಮ ದೇವರಿಂದ ಸಿಗುವಂಥ ಪಾಪ ಕ್ಷಮೆಯನ್ನು ಹೊಂದಿಕೊಳ್ಳೋಣ. ಸರ್ವಶಕ್ತನಾದ ಮಹಾಕರುಣೆಯುಳ್ಳ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದುಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರಾತ್ಮನಿಂದ ಆಗುವ ಸುಪ್ರೇರಣೆಯನ್ನು ಆದರಣೆಯನ್ನು ನಮಗೆ ದಯಪಾಲಿಸಲಿ. ಆಮೇನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. Karole
ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕೇಳುಗ ಶ್ರೋತೃಗಳೆಲ್ಲರಿಗೂ ಕೂಡ ಯೇಸುಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸುವವನಾಗಿದ್ದೇನೆ. ಇಂದು ನಾವು ಟ್ರಿನಿಟಿ ಸಂಡೆಯನ್ನ, ತ್ರಯೇಕ ಭಾನುವಾರವನ್ನ ಆಚರಿಸುತ್ತಿದ್ದೇವೆ. ತ್ರಯೇಕತ್ವ ಎನ್ನುವಂಥದ್ದು ಒಂದು ಸಿದ್ಧಾಂತವಲ್ಲ, ಬದಲಾಗಿ ಅದೊಂದು ಅನುಭವ ಎಂಬುದಾಗಿ ನಾವು ತಿಳುಕೊಳ್ಳುವಂಥದ್ದು ಸತ್ಯ ಸಂಗತಿಯಾಗಿದೆ. ಕಮ್ಯುನಿಟಿ ಆಫ್ ಲವ್, ಸಮುದಾಯದ ಪ್ರೀತಿಯಲ್ಲಿ ತ್ರಯೇಕ ದೇವರನ್ನ ಅನುಭವ ಮಾಡುವಂಥದ್ದು ಎಂಬುದಾಗಿ ಮುಖ್ಯ ಪ್ರಸ್ತಾಪದ ಅಡಿಧಾವರದಲ್ಲಿ ನಮ್ಮನ್ನ ವಾಕ್ಯ ಧ್ಯಾನದಲ್ಲಿ ಓರೆ ಹಚ್ಚಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯ ದೇವಜನರೇ, ಜಗತ್ತಿನಲ್ಲಿ ವಿವಿಧ ಧರ್ಮಗಳಿದೆ. ಆದರೆ ಈ ಎಲ್ಲ ಧರ್ಮಗಳಲ್ಲಿಯೂ ಕೂಡ 2 ವಿಧಗಳನ್ನ ನಾವು ನೋಡಬಹುದು. ಮೊದಲನೇದಾಗಿ ಏಕದೇವತಾರಾಧನೆ, ಎರಡನೇದಾಗಿ ಬಹುದೇವತಾರಾಧನೆ. ಈ ಏಕದೇವತಾರಾಧನೆ ಎಂಬುದಾಗಿ ಹೇಳುವಾಗ ಇಸ್ಲಾಂ ಸಹೋದರರನ್ನ ಮತ್ತು ಜೈನರನ್ನ, ಬೌದ್ಧರನ್ನ, ಯಹೂದ್ಯರನ್ನ, ಹೀಗೆ ಏಕದೇವರನ್ನ ಆರಾಧಿಸುವಂತಹ ಪಂಗಡಗಳನ್ನಾಗಿ ವಿಂಗಡಿಸಬಹುದು. ಬಹುದೇವತಾರಾಧನೆ ಎಂಬುದಾಗಿ ಹೇಳುವಾಗ ಒಂದು ಧರ್ಮದಲ್ಲಿ ಹಲವಾರು ದೇವರುಗಳನ್ನ ಆರಾಧಿಸುವಂತಹ ಜನಾಂಗದವರನ್ನ ಬಹುದೇವತಾರಾಧಕರು ಎಂಬುದಾಗಿ ಕರೆಯಬಹುದು. ಈ ನಿಟ್ಟಿನಲ್ಲಿ ಕ್ರೈಸ್ತತ್ವವನ್ನ ನಾವು ಪರೀಕ್ಷಿಸಿಕೊಳ್ಳಬೇಕಾದ್ರೆ ಏಕದೇವತಾರಾಧನೆಗೆ ಬರುತ್ತದೋ ಅಥವಾ ಬಹುದೇವತಾರಾಧನೆಗೆ ಬರುತ್ತದೋ ಎನ್ನುವಂತಹ ಒಂದು ಗೊಂದಲ ಬಹಳ ವರ್ಷಗಳಿಂದಲೂ ಇರುವಂತದ್ದಾಗಿದೆ. ದೇವರ ವಾಕ್ಯದ ಅಡಿದಾವರದಲ್ಲಿ ಮತ್ತು ಸಮುದಾಯದ ಪ್ರೀತಿಯಲ್ಲಿ ನಾವು ತ್ರಯೇಕತ್ವ ಎನ್ನುವಂತಹ ದೈವಿಕ ಅನುಭವವನ್ನ ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ತ್ರಯೇಕತ್ವ ಎಂಬುದಾಗಿ ಹೇಳುವಾಗ ಪದದಲ್ಲಿ ತ್ರಯೈಕ ಅಂದರೆ ಐಕ್ಯವುಳ್ಳಂಥದ್ದು ಎನ್ನುವಂತಹ ಅರ್ಥ ಬರ್ತದೆ. ಬಹಳ ಪ್ರಾಮುಖ್ಯವಾಗಿ ಯಹೂದ್ಯ ಧರ್ಮದವರು ಇತರರನ್ನ, ಅದರಲ್ಲೂ ಕ್ರೈಸ್ತರನ್ನ ದ್ವೇಷಿಸಲು ಒಂದು ಕಾರಣವಿದೆ. ಆ ಕಾರಣ ಏನೆಂದರೆ ಯಹೂದ್ಯರು ಏಕದೇವತಾರಾಧಕರು. ಯೆಹೋವ ಎನ್ನುವಂತಹ ದೇವರನ್ನ ಬಿಟ್ಟು ಬೇರೆ ಯಾವ ದೇವರನ್ನ ಅವರು ಅಂಗೀಕರಿಸುವುದೂ ಇಲ್ಲ ಮತ್ತು ಆರಾಧನೆ ಮಾಡುವಂಥದ್ದೂ ಇಲ್ಲ. ಇದಕ್ಕೆ ಕಾರಣ ಏನೆಂದರೆ ವಿಮೋಚನಾ ಕಾಂಡ ಪುಸ್ತಕದಲ್ಲಿ ಬರುವಂತಹ ದಶಾಜ್ಞೆಗಳಲ್ಲಿ ಪ್ರಪ್ರಥಮವಾದಂಥ ಆಜ್ಞೆ. ವಿಮೋಚನಾ ಕಾಂಡ ಪುಸ್ತಕ 20ನೇ ಅಧ್ಯಾಯ 1ನೇ ವಚನ. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ಏಕದೇವತಾರಾಧನೆಯ ಪರಿಕಲ್ಪನೆ ಎದ್ದು ಕಾಣುವಂಥದ್ದಾಗಿದೆ. ಯಹೂದ್ಯರು ದೇವರನ್ನ ಯೆಹೋವನು ಎನ್ನುವಂತ ನಾಮಧೇಯದಡಿಯಲ್ಲಿ ಆರಾಧನೆ ಮಾಡುತ್ತಾರೆ ಮತ್ತು ಬೇರೆ ಯಾವುದೇ ದೇವರನ್ನ ಅವರು ಒಪ್ಪುವುದಿಲ್ಲ, ನಂಬುವುದಿಲ್ಲ. ಬೇರೆ ದೇವರುಗಳ ಹಿಂದೆ ಹೋಗುವಂಥದ್ದು ಅದು ಅವಿಧೇಯತ್ವವನ್ನ ಸೂಚಿಸುವಂತದ್ದಾಗಿದೆ. ಆದರೆ ಆರಾಧನೆಯ ವಿಚಾರಕ್ಕೆ ಬರುವಾಗ ಅವರು ಯೆಹೋವನನ್ನು ಬಿಟ್ಟು ಬೇರೆ ದೇವರನ್ನ ಸ್ವೀಕರಿಸದಂತೆ ತೋರ ಧರ್ಮಶಾಸ್ತ್ರದಲ್ಲಿ ಅವರಿಗೆ ಕಟ್ಟಾಜ್ಞೆಯಾಗಿತ್ತು ಎನ್ನುವಂಥದ್ದನ್ನ ವಾಕ್ಯ ಪ್ರತಿಬಿಂಬಿಸುತ್ತದೆ. ಹಳೆ ಒಡಂಬಡಿಕೆಯಲ್ಲಿಯೇ ತ್ರಯೇಕತ್ವ ಇತ್ತು ಎಂಬುದಾಗಿ ಬೈಬಲ್ ನಮಗೆ ಪರೋಕ್ಷವಾಗಿ ಪ್ರಕಟ ಮಾಡುತ್ತದೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯವನ್ನ ನಾವು ಓದುವುದಾದರೆ, ಆದಿಯಲ್ಲಿ ದೇವರು ಆಕಾಶವನ್ನೂ ಭೂಮಿಯನ್ನೂ ಉಂಟು ಮಾಡಿದನು. ಇಲ್ಲಿ ದೇವರ ಅಸ್ತಿತ್ವವನ್ನ ನಾವು ಕಾಣಬಹುದು. ಮುಂದೆ ಓದುವಾಗ ಆದಿಸಾಗರದ ಮೇಲೆ ಕತ್ತಲಿತ್ತು, ದೇವರಾತ್ಮವು ಜಲಸಮೂಹಗಳ ಮೇಲೆ ಚಲಿಸುತ್ತಿತ್ತು. ಅಲ್ಲಿಗೆ ದೇವರಾತ್ಮ ಎನ್ನುವಂತಹ ಇನ್ನೊಂದು ಅಸ್ತಿತ್ವವನ್ನೂ ಕೂಡ ಆದಿಕಾಂಡದಲ್ಲಿ ನಾವು ಕಾಣಬಹುದು. ಮತ್ತು 3ನೇ ವಚನ ನೋಡುವಾಗ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ದೇವರ ಮಾತು ಅದು ಯೇಸು ಕ್ರಿಸ್ತನನ್ನ ಪ್ರತಿನಿಧಿಸುವಂತದ್ದಾಗಿದೆ. ದೇವರ ವಾಕ್ಯ, ದೇವರ ಮಾತೆ ದೇವರ ವಾಕ್ಯ. ಈ ದೇವರ ವಾಕ್ಯವನ್ನೇ ಲೋಗೋಸ್ ಎಂಬುದಾಗಿ ಯೋಹಾನನು ಪ್ರಕಟ ಮಾಡುತ್ತಾನೆ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯವನ್ನ ನೀವು ನೋಡುವಾಗ ಅಲ್ಲಿ ಸೃಷ್ಟಿಯುಂಟಾದದ್ದರ ಬಗ್ಗೆ ಸೊಲೊಮೋನನ ಜ್ಞಾನೋಕ್ತಿಗಳು ಬರೆಯಲ್ಪಟ್ಟಿದೆ. ಜ್ಞಾನೋಕ್ತಿಗಳ ಪುಸ್ತಕ 8ನೇ ಅಧ್ಯಾಯ 22ನೇ ವಚನವನ್ನ ಓದುವುದಾದ್ರೆ, ಯೆಹೋವನು ತನ್ನ ಸೃಷ್ಟಿಕ್ರಮದಲ್ಲಿ ಮೊದಲು ನನ್ನನ್ನು ನಿರ್ಮಿಸಿದನು, ಆತನ ಪುರಾತನ ಕಾರ್ಯಗಳಲ್ಲಿ ನಾನೇ ಪ್ರಥಮ. ಪ್ರಾರಂಭದಲ್ಲಿ ಭೂಮಿಯು ಹುಟ್ಟುವುದಕ್ಕಿಂತ ಮುಂಚೆ ಅನಾದಿ ಕಾಲದಲ್ಲಿ ಸ್ಥಾಪಿಸಲ್ಪಟ್ಟೆನು. ಜ್ಞಾನದ ಕುರಿತಾದಂತಹ ಜ್ಞಾನೋಕ್ತಿಯ ಅಧ್ಯಾಯ. ಹಾಗಾದರೆ
ದೇವರ ಸೃಷ್ಟಿ ಅದು ಜ್ಞಾನ ಎಂಬುದಾಗಿ ಇಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ ಪ್ರಕಟ ಮಾಡುತ್ತದೆ. ಇದನ್ನೇ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಇದನ್ನ ಹೋಲಿಕೆ ಮಾಡಿ ನೋಡುವಾಗ ಅಲ್ಲಿ ಕೂಡ ವಾಕ್ಯದ ಮೂಲಕವಾಗಿ ಸೃಷ್ಟಿ ಉಂಟಾಯಿತು ಎನ್ನುವಂತ ಸೃಷ್ಟಿಕಥನವನ್ನ ವಿವರಿಸಲಾಗಿದೆ. ಜ್ಞಾನ ಇದನ್ನೇ ಲೋಗೋಸ್ ಎಂಬುದಾಗಿ ಯೋಹಾನನು ತನ್ನ ಸುವಾರ್ತೆಯನ್ನ ಪ್ರಾರಂಭಿಸುತ್ತಾನೆ. ಹೊಸ ಒಡಂಬಡಿಕೆಯಲ್ಲಿ ಬರುವಂತಹ ಲೋಗೋಸ್ ಎನ್ನುವಂತ ವಾಕ್ಯವೂ ಕೂಡ ಒಂದೇ. ಹಳೆ ಒಡಂಬಡಿಕೆಯಲ್ಲಿ ಬರುವಂತಹ ಜ್ಞಾನ ಎನ್ನುವಂಥದ್ದು ಕೂಡ ಒಂದೇ ಎಂಬತಕ್ಕಂಥದ್ದು ಹಲವು ದೈವಶಾಸ್ತ್ರಜ್ಞರ ಅಭಿಪ್ರಾಯ. ದೇವರ ಮಾತೆ ದೇವರ ವಾಕ್ಯ, ದೇವರ ವಾಕ್ಯವೇ ಯೇಸು ಕ್ರಿಸ್ತ. ಹಳೆ ಒಡಂಬಡಿಕೆಯಲ್ಲಿ ಈ ತ್ರಯೇಕತ್ವದ ಗುಣಲಕ್ಷಣಗಳು ಬರೆಯಲ್ಪಟ್ಟಿದೆ. ಅದನ್ನ ಈ ಹೊತ್ತು ನಾವು ಅರ್ಥ ಮಾಡಿಕೊಳ್ಳಬೇಕು. ಇದು ಬೇರೆ ಬೇರೆ ದೇವರುಗಳು ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳುವಂಥದ್ದಲ್ಲ. ತಂದೆಯಾದ ದೇವರು ಬೇರೆ, ಮಗನಾದ ಯೇಸು ಕ್ರಿಸ್ತನು ಬೇರೆ, ಮತ್ತು ಯೇಸು ಕ್ರಿಸ್ತನಿಂದ ಕಳುಹಿಸಲ್ಪಟ್ಟಂತಹ ಪರಿಶುದ್ಧಾತ್ಮನು ಬೇರೆ. ಈ 3 ಬೇರೆ ಬೇರೆ ದೇವರುಗಳು ಎಂಬುದಾಗಿ ನಾವು ಹೇಳುವಂಥದ್ದಲ್ಲ. ಬದಲಾಗಿ ತ್ರಯೈಕತ್ವ ಐಕ್ಯರಾಗಿ ಈ 3 ಗುಣಲಕ್ಷಣಗಳು ಐಕ್ಯವಾಗಿ ಜನರಿಗೆ ತನ್ನನ್ನ ಪ್ರಕಟಗೊಂಡಂತಹ ರೀತಿ ಎಂಬುದಾಗಿ ನಾವು ಈ ಹೊತ್ತು ಅನುಭವ ಮಾಡುವಂಥದ್ದು ಸಮಂಜಸವಾಗಿದೆ ಪ್ರಿಯರೇ. ಈ ದಿನಕ್ಕಾಗಿ ನೇಮಕಗೊಂಡಂತಹ ಹಳೆ ಒಡಂಬಡಿಕೆಯ ವೇದ ಭಾಗದಲ್ಲಿ ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ ಮೊದಲ 15 ವಚನಗಳಲ್ಲಿ ಅಬ್ರಹಾಮನಿಗೆ ದೇವರ ದರ್ಶನ ಎಂಬುದಾಗಿ ಅಲ್ಲಿ ವಾಕ್ಯ ಓದುತ್ತೇವೆ. ಅಬ್ರಹಾಮನನ್ನ ಎದುರುಗೊಳ್ಳುವಾಗ 3 ಮುಖ್ಯ ಜನರು ಬರುತ್ತಾರೆ. ಅಬ್ರಹಾಮನನ್ನ ಎದುರುಗೊಂಡಂತಹ 3 ಮಂದಿ ಪುರುಷರು 19ನೇ ಅಧ್ಯಾಯಕ್ಕೆ ಬರುವಾಗ 2 ಪುರುಷರಾಗುತ್ತಾರೆ. ಆ ದೂತರಿಬ್ಬರು ಎಂಬುದಾಗಿ ವಾಕ್ಯ ಬರೆಯಲ್ಪಡ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, 3 ಮಂದಿ ಎನ್ನುವಂಥದ್ದು ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನಿಗುಂಟಾದಂತಹ ತ್ರಯೇಕತ್ವದ ದರ್ಶನ ಮತ್ತು ತ್ರಯೇಕತ್ವದ ಅನುಭವ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಯಹೂದ್ಯರನ್ನ ಯೆಹೋವನು ಎನ್ನುವಂತ ಸೃಷ್ಟಿಕರ್ತ ದೇವರು ಪರಿಪಾಲಿಸಿದ. ಅಲ್ಲಲ್ಲಿರುವ ದೇವರಾತ್ಮನ ಬಗ್ಗೆ ವಾಕ್ಯ ಬರೆಯಲ್ಪಟ್ಟಿದೆ, ವಾಕ್ಯ ಕೇಳಲ್ಪಟ್ಟಿದೆ. ಯೆಹೆಜ್ಕೇಲನ ಪ್ರವಾದನ ಗ್ರಂಥಕ್ಕೆ ಓದುವಾಗಲೂ ಕೂಡ ದೇವರ ವಾಕ್ಯ ಹೇಳುವಂಥದ್ದು, ನಾನು ನಿಮಗೆ ಹೊಸ ಆತ್ಮವನ್ನ ಕೊಡುತ್ತೇನೆ, ನಿಮ್ಮಿಂದ ಕಲ್ಲಾದ ಮನಸ್ಸನ್ನ ತೆಗೆದು ಮೃದು ಸ್ವಭಾವವನ್ನ ಕೊಡುತ್ತೇನೆ, ನನ್ನ ಆತ್ಮವನ್ನ ಇರಿಸುತ್ತೇನೆ. ಸೃಷ್ಟಿಕರ್ತನಾದಂತಹ ದೇವರನ್ನ ಅನುಭವ ಮಾಡುವಂಥದ್ದು, ವಿಮೋಚಕನಾದಂತಹ ದೇವರನ್ನ ಅನುಭವ ಮಾಡುವಂಥದ್ದು ಮತ್ತು ಸಹಾಯ ಮಾಡುವಂತಹ ಮಾರ್ಗದರ್ಶನ ನೀಡುವಂತಹ ಪರಿಶುದ್ಧಾತ್ಮನನ್ನ ಅನುಭವ ಮಾಡುವಂಥದ್ದೇ ತ್ರಯೈಕತ್ವದ ನಿಜವಾದಂತಹ ಅರ್ಥವಾಗಿದೆ ಪ್ರಿಯರೇ. ಪೌಲನ ಪತ್ರಿಕೆಗೆ ನಾವು ಬರುವಾಗ ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 13ನೆಯ ಅಧ್ಯಾಯ 13ನೆಯ ವಚನ, ದೇವಜನರೆಲ್ಲರೂ ನಿಮಗೆ ವಂದನೆ ಹೇಳುತ್ತಾರೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಿಮ್ಮೆಲ್ಲರ ಸಂಗಡವಿರಲಿ. ದೈವತ್ವವನ್ನ ಪೌಲನು ಅನುಭವ ಮಾಡಿದಂತಹ ರೀತಿ ದೊಡ್ಡದು ಮತ್ತು ವಿಶೇಷವಾಗಿದೆ. ಪೌಲ ಒಬ್ಬ ಪರಿಸಾಯ ಯಹೂದ್ಯ, ಕಟ್ಟ ಮತಾವಲಂಬಿ, ಯೆಹೋವ ದೇವರನ್ನ ಬಿಟ್ಟು ಬೇರೆ ದೇವರನ್ನ ಸ್ವೀಕರಿಸದಂತವ. ಅದಕ್ಕಾಗಿಯೇ ಯೇಸುವನ್ನ ದೇವರೆಂದು ಹೇಳುವಂತ ಭಕ್ತ ಸಮುದಾಯದವರ ವಿರುದ್ಧ ಕೆಂಡಾಮಂಡಲವಾಗಿ ಅವರನ್ನ ಹಿಂಸಿಸುತ್ತಿದ್ದ. ಆದರೆ ಯಾವಾಗ ಯೇಸು ಕ್ರಿಸ್ತನ ಅನುಭವವಾಯಿತೋ, ಯೇಸು ಕ್ರಿಸ್ತನ ಮೂಲಕ ತ್ರಯೇಕತ್ವವನ್ನ ಅನುಭವ ಮಾಡುತ್ತಿದ್ದಾನೆ. ತನ್ನ ಪತ್ರಿಕೆಯಲ್ಲಿಯೇ ತ್ರಯೇಕತ್ವದ ಆಶೀರ್ವಾದವನ್ನ ಪೌಲನು ಬರೆಯುತ್ತಿದ್ದಾನೆ ಎಂದರೆ ಅದು ಪೌಲನ ಅನುಭವ ಎಂಬುದಾಗಿ ನಮಗೆ ವ್ಯಕ್ತವಾಗುವಂಥದ್ದಾಗಿದೆ ಪ್ರಿಯರೇ. ಒಂದು ಬಟ್ಟಲಲ್ಲಿ ನೀರು ತೆಗೆದುಕೊಂಡು ನಮ್ಮ ಕೈ ಮೇಲೆ 1 ತೊಟ್ಟನ್ನ ನೀರು ಹಾಕಿಕೊಳ್ಳುವಾಗ ಅದು 1 ತೊಟ್ಟು ನೀರಾಗುತ್ತದೆ. ಅದಕ್ಕೆ ಇನ್ನೊಂದು ತೊಟ್ಟು ನೀರನ್ನ ಸೇರಿಸುವಾಗ ಅದನ್ನ 2 ತೊಟ್ಟು ನೀರು ಎಂಬುದಾಗಿ ಹೇಳುವುದಿಲ್ಲ, ಬದಲಾಗಿ ಅದು ನೀರು. ಮತ್ತು ಅದಕ್ಕೆ ಮತ್ತೊಂದು ತೊಟ್ಟು ನೀರನ್ನ ಹಾಕುವಾಗಲೂ 3 ತೊಟ್ಟು ನೀರು ಎಂಬುದಾಗಿ ಹೇಳಲು ಸಾಧ್ಯವಿಲ್ಲ, ಅದನ್ನ ನೀರು ಎಂಬುದಾಗಿ ಹೇಳಲು ಸಾಧ್ಯ. ತಂದೆಯಾದ ದೇವರು, ಕುಮಾರನಾದ ದೇವರು, ಪವಿತ್ರಾತ್ಮನಾದ ದೇವರು ಎಂಬುದಾಗಿ ಬೇರೆ ಬೇರೆ ದೇವರು ಎಂಬುದಾಗಿ ವಿಭಾಗ ಮಾಡುವಂಥದ್ದಲ್ಲ. ತ್ರಯೈಕ ದೇವರ ಆಶೀರ್ವಾದ ಎನ್ನುವಂತ ಅನುಭವದಲ್ಲಿ ನಾವು ಕ್ರೈಸ್ತ ನಂಬಿಕೆಯಲ್ಲಿ, ನಿರೀಕ್ಷೆಯಲ್ಲಿ ಬೆಳೆಯುವಂಥದ್ದು ಬಹಳ ಮುಖ್ಯವಾಗಿದೆ ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 1ರಿಂದ 11 ವಚನದಲ್ಲಿ ನಾವು ನೋಡುವಂಥದ್ದು, ಯೇಸು ಕ್ರಿಸ್ತನ ದೀಕ್ಷಾಸ್ನಾನದ ಸಮಯದಲ್ಲಿ ಪವಿತ್ರಾತ್ಮ ಪಾರಿವಾಳದ ರೂಪದಲ್ಲಿ ಯೇಸುವಿನ ಮೇಲೆ ಇಳಿದು ಬಂದದ್ದು. ಅಷ್ಟು ಮಾತ್ರ ಅಲ್ಲ, ಆಕಾಶವಾಣಿಯಾಗಿ
ಈತನು ಪ್ರಿಯನಾಗಿರುವ ನನ್ನ ಮಗನು ಎಂಬುದಾಗಿ ಹೇಳುವುದರ ಮೂಲಕ ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದಾನೆ ಎನ್ನುವಂತಹ ಸತ್ಯ ಸಂಗತಿ. ಮತ್ತು ಯೇಸುವಿನ ಕಡೆಯ ಆಜ್ಞೆ ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಚನದಲ್ಲಿ, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನ ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ. ಕರ್ತನಿಂದ ಹೊರಡಿಸಲ್ಪಟ್ಟಂತ ಆಜ್ಞೆ. ಕ್ರಿಸ್ತ ಶಕ 70ನೇ ಶತಮಾನಕ್ಕೆ ಮತ್ತಾಯನು ತನ್ನ ಸುವಾರ್ತೆಯನ್ನ ಬರೆದನು ಎಂಬತಕ್ಕಂಥ ಪ್ರತೀತಿ ಇದೆ. ಕ್ರಿಸ್ತಶಕ 70ನೇ ಶತಮಾನದಲ್ಲಿ ತ್ರೈಕ ದೇವರ ಅನುಭವ ಕ್ರೈಸ್ತ ಸದ್ಭಕ್ತ ನಂಬಿಕೆಯ ಮಂಡಳಿಯ ಮೇಲೆ ಇತ್ತು ಎನ್ನುವಂತಹ ಸತ್ಯ ಈ ವಾಕ್ಯದ ಮೂಲಕವಾಗಿ ಪ್ರಕಟವಾಗುವಂಥದ್ದಾಗಿದೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂತಹ ಸಂಗತಿ ಏನೆಂದರೆ, ಈ ತ್ರಯೇಕತ್ವ ಎನ್ನುವಂಥದ್ದು ಪ್ರಕಟಣೆ, ದೈವತ್ವದ ಪ್ರಕಟಣೆ. ಸೃಷ್ಟಿಕರ್ತನಾದಂತಹ ದೇವರಾಗಿ ತನ್ನನ್ನ ಪ್ರಕಟಿಸಿಕೊಂಡಂತಹ ದೇವರು, ವಿಮೋಚಕನಾದಂತಹ ದೇವರಾಗಿ ತನ್ನನ್ನ ಪ್ರಕಟಿಸಿಕೊಂಡಂತಹ ದೇವರು, ಮಾರ್ಗದರ್ಶಕನಾಗಿ, ಸಹಾಯಕ ಆತ್ಮನಾಗಿ ದೇವರ ಶಕ್ತಿಯನ್ನ, ದೇವರ ಪ್ರೀತಿಯನ್ನ ನಮ್ಮ ಹೃದಯಗಳಲ್ಲಿ ಸುರಿಸುವಂತ ಪರಿಶುದ್ಧಾತ್ಮ ದೇವರಾಗಿ ಪ್ರಕಟಿಸಿಕೊಂಡಂತಹ ದೇವರ ಪ್ರಕಟಣೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮನ್ನು ನಾವು ದೇವರ ಕೈಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ದೇವರಿಂದುಂಟಾಗುವಂತಹ ಅನುಭವಗಳಲ್ಲಿ ನಾವು ಮಿಂದು ತ್ರಯೇಕತ್ವಕ್ಕೆ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಜೀವಿಸಿ ತ್ರಯೇಕತ್ವದ ನಿಜವಾದಂಥ ಪ್ರೀತಿಯನ್ನ ನಮ್ಮ ಸಭೆಗೂ, ನಮ್ಮ ಕುಟುಂಬಕ್ಕೂ, ನಮ್ಮ ಸಮಾಜಕ್ಕೂ ಸಾರುವ ಹಾಗೆ ತ್ರಯೇಕ ದೇವರು ತಾನೇ ನಮ್ಮನ್ನ ಉಪಯೋಗಿಸಿಕೊಳ್ಳಲಿ. ದೇವರ ವಾಕ್ಯವಿದು. ಆಮೆನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂತ ನಾವು ನಮ್ಮ ನಂಬಿಕೆಯನ್ನ ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನ ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ವಿಧಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ.
ಪ್ರಾರ್ಥನೆ ಮಾಡೋಣ. ಜೀವದಾಯಕನಾಗಿರುವ ಯೇಸುವಿನಲ್ಲಿ ತಂದೆಯಾದ ದೇವರೇ, ಅನುಗ್ರಹಿಸಿಕೊಟ್ಟಂತ ಈ ದಿನದಲ್ಲಿ ನಿನ್ನ ವಾಕ್ಯದ ದರ್ಶನಕ್ಕಾಗಿ ನಿನಗೆ ಕೊಂಡಾಟವಾಗಲಿ ಸ್ವಾಮಿ. ಚರಿತ್ರೆಯಲ್ಲಿ ಕಾರ್ಯ ಮಾಡಿದಂತಹ ದೇವರು, ಚರಿತ್ರೆಯಲ್ಲಿ ತನ್ನ ಮಗನನ್ನ ಕಳುಹಿಸಿಕೊಟ್ಟು ಲೋಕವನ್ನ ವಿಮೋಚಿಸಿದಂತ ದೇವರು, ಚರಿತ್ರೆಯುದ್ದಕ್ಕೂ ಕೂಡ ಆತ್ಮ ಸ್ವರೂಪನಾಗಿ ಜನರೆಲ್ಲರನ್ನ ಸಂಧಿಸುತ್ತಿರುವಂತ ದೇವರೂ ಆಗಿರುವಂತಹ ನಿನ್ನನ್ನ ನಾವು ಈ ಹೊತ್ತು ವಾಕ್ಯದ ಮೂಲಕವಾಗಿ ಅನುಭವ ಮಾಡಲು ಕೊಟ್ಟಂತ ನಿನ್ನ ಜ್ಞಾನಕ್ಕಾಗಿ ನಿನಗೆ ಮಹಿಮೆಯಾಗಲಿ. ವಾಕ್ಯದ ಮೂಲಕವಾಗಿ ನಿನ್ನನ್ನ ಅನುಭವ ಮಾಡಲು ಪ್ರಯತ್ನಿಸಿದ್ದೇವೆ. ಈ ವಾಕ್ಯ ಜಟಿಲವಾದಂತಹ ಸ್ಥಿತಿಯಿಂದ ಅರ್ಥವಾಗುವಂತ ಸ್ಥಿತಿಯಲ್ಲಿ ಎಲ್ಲ ಜನರಿಗೂ ಬೇಕಾದಂತ ನಿನ್ನ ಜ್ಞಾನಾಮೃತವನ್ನ ನೀನೇ ಬೋಧಿಸಿದ್ದಿ. ಅದನ್ನ ಅರ್ಥೈಸಿಕೊಂಡು ಗ್ರಹಿಸಿಕೊಂಡು ನಿನ್ನನ್ನ ತ್ರಯೇಕ ದೇವರಾಗಿ ಅನುಭವ ಮಾಡಲು ಕೃಪೆಯಲ್ಲಿ ನಮ್ಮನ್ನ ನಡೆಸಿ ನಮ್ಮೆಲ್ಲರ ಜೀವನದ ಮೂಲಕ ನೀನು ತಾನೇ ಮಹಿಮೆ ಹೊಂದಬೇಕೆಂದು ಯೇಸುವಿನ ಜೀವವುಳ್ಳ ನಾಮದಲ್ಲಿ ಪ್ರಾರ್ಥನೆಯನ್ನ ಬೇಡಿದ್ದೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ವಿಶ್ವಾಸದಿಂದ ಕರ್ತನ ಆಶೀರ್ವಾದವನ್ನ ಹೊಂದಿಕೊಳ್ಳಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಸಹವಾಸ, ನಂಬಿಕೆ, ನಿರೀಕ್ಷೆ ಸದಾಕಾಲಕ್ಕೂ ನಿಮ್ಮೆಲ್ಲರ ಸಂಗಡ ನೆಲೆಯಾಗಿರಲಿ. ಆಮೇನ್.